ಪಕ್ಷದ ಅಧಿಕೃತ ಕಾರ್ಯಕ್ರಮದಲ್ಲಿ ಅವ್ರು ಯಾವುದೂ ಭಾಗವಹಿಸೋಂಗಿಲ್ಲ. ಅವರು ವೈಯಕ್ತಿಕ ಏನಾದರೂ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಅವರು ಸ್ವತಂತ್ರರಿದ್ದಾರೆ. ಆದರೆ ಪಕ್ಷದ ಅಧಿಕೃತ ಕಾರ್ಯಕ್ರಮದಲ್ಲಿ ಅವರು ಅಮಾನತಾಗಿರ್ತಕ್ಕಂಥವರು, ಉಚ್ಚಾಟನೆಗೂ ಅಮಾನತಿಗೂ ವ್ಯತ್ಯಾಸ ಇದೆ. ಅಮಾನತಾಗಿರ್ತಕ್ಕಂಥವ್ರು ಭಾಗವಹಿಸೋದಕ್ಕೆ ಸಾಧ್ಯ. ರಾಜ್ಯದಲ್ಲಿ ಮಹಾರಾಷ್ಟ್ರ ಮಾದರಿ ಸರ್ಕಾರ ರಚನೆ ಆಗುತ್ತೆ ಅಂತ ಮಾತಾಡ್ತಾರೆ. ನೋಡೋಣ, ಅದು ನಾವು ನೀವು ಕೂತು ಮಾತಾಡೋಣ. ಈಗ ಪಂಚಾಯತ್ ಸಿಬ್ಬಂದಿಗಳನ್ನೇ ಹೋರಾಟ ಮಾಡಿದ್ದಾರೆ. ಈಗ ನನಗೆ ಮನವಿ ಕೊಟ್ಟರು, ಇದು ನಾನು CEO ಅವ್ರ ಹತ್ರ ಮಾತಾಡಿದೆ. ಈಗ ಅದಕ್ಕೆ ಇರ್ತಕ್ಕಂಥದ್ದು ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಅವರಿಗೆ ಏನು ಸಂಬಳ ಕೊಡ್ತಾರೆ ಅದು 2 ಲಕ್ಷಕ್ಕಿಂತ ಹೆಚ್ಚು ಆದಾಯ ಬರುವಂಥದ್ದಾಗತ್ತೆ. ಅಂದರೆ ಮಿತಿ ಇವತ್ತು ನಮಗೆ ಏನಿವತ್ತು ನಮ್ಮ ರೇಷನ್ ಕಾರ್ಡ್ ತಗೋಬೇಕಾದ್ರೆ ಪಡಿತರ ಚೀಟಿ ಇದೆ, ಅದರ ಮಿತಿ ಇರ್ತಕ್ಕಂಥದ್ದು 1.2 lakhs, ಅಂದರೆ 1,20,000 ಮಿತಿ. ಆ ಮಿತಿ ದಾಟಿದೆ ಅಂತ ಹೇಳ್ತಕ್ಕಂಥ ಕಾರಣದಿಂದ ಅದನ್ನ ಹಿಂಪಡಿತಕ್ಕಂಥದ್ದಾಗಿದೆ ಅಂತ ಹೇಳಿದ್ರು. ನಾನು ಈಗ ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ, ನಾನು ಇದನ್ನ ಸಂಪುಟದಲ್ಲಿ ಚರ್ಚೆ ಮಾಡ್ತೇನೆ. ಇದು ಯಾವ ಕಾರಣಕ್ಕೆ ಹೆಂಗೆ ಆಯಿತು ಅಂತಕ್ಕಂಥದ್ದು ಈ ವಾರ ಸಂಪುಟ ಸಭೆ ಇಲ್ಲ, ಮುಂದಿನ ವಾರ ಸಂಪುಟ ಸಭೆ ನಿಗದಿ ಆಗುತ್ತೆ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸಾಧ್ಯ ಆದರೆ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಸರ್, ಇದು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಆಗಿರೋದಂತ ಇಲ್ಲ, ಇದು ಎಲ್ಲ ಜಿಲ್ಲೆಗಳಲ್ಲೂ ಆಗಿದೆ ಅಂತಕ್ಕಂಥದ್ದು. ಈಗ ಇವರು ಇಲ್ಲ 1-2 ಜಿಲ್ಲೆಯಲ್ಲಿ ಆಗಿದೆ ಅಂತಂದ್ರೆ ನೋಡೋಣ, ನಾನು ಮಾಹಿತಿ ತಂದುಕೊಡ್ತೇನೆ. ನನಗೂ ಕೆಲವರು ಶಾಸಕರು ಸಿಕ್ಕಿದೆ. ನಾನು ಕೇಳಿದಾಗ ಇಲ್ಲ, ನಾವೆಲ್ಲ ಕೂತು ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ ಲೋಕಾಭಿರಾಮ ಮಾತಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಇದು ಒಂದು ಹೈನುಗಾರಿಕೆ ಬಗ್ಗೆ, ಹೈನೋದ್ಯಮದ ಬಗ್ಗೆ ಒಂದು ಹೆಚ್ಚು ಮಾಹಿತಿಯನ್ನು ಪಡೆಯತಕ್ಕಂಥದ್ದಕ್ಕೆ ನಾವು ಯಾಕೆ ಹೋಗ್ಬಾರ್ದು, ನಾವು ಪಶುಸಂಗೋಪನೆ ಸಚಿವರಿಗೆ ಹೇಳಿ ವ್ಯವಸ್ಥೆ ಮಾಡ್ತೀವಿ, ನಾವೆಲ್ಲ ಸ್ವಂತ ದುಡ್ಡಲ್ಲಿ ಹೋಗೋಣ ಅಂತೇಳಿ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಅದರಂತೆ ನಮ್ಮ ಸ್ವಂತ ಅಕೌಂಟಲ್ಲೇ ನಾವು ದುಡ್ಡು ಕೊಟ್ಟಿರುವಂಥದ್ದು. ನಾವು ಯಾವುದೇ ಬೇರೆ ರೀತಿಯಾದಂಥ ಅರ್ಥ ಇಲ್ಲ. ಇದು ನಾವು ಖಾಸಗಿಯಾಗಿ ನಮ್ಮ ಸ್ವಂತ ಹಣದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದರಿಂದ ಖಾಸಗಿಯಾಗಿ ಅವರು ಸ್ವಂತ ಹೋಗುವಂಥದ್ದು ಇದಕ್ಕೂ ರಾಜಕೀಯ ಲೇಪನ ಕೊಡುವಂಥದ್ದು ಯಾವುದೇ ರೀತಿ ಸಂಬಂಧ ಇಲ್ಲ. ಈಗ ನಾಯಕತ್ವ ಬದಲಾವಣೆ ಗುದ್ದಾಟ ಅಭಿವೃದ್ಧಿಗೆ ನಡೆ ಆಗಲ್ಲ ನೋಡಿ, ಇದು ಗುದ್ದಾಟನೂ ಇಲ್ಲ, ಏನೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಬಹಳ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ನಮ್ಮ AICCಯ ವರಿಷ್ಠರು ಅವರು ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ದಾರೆ. ಅವರು ಸೂಕ್ತ ಸಮಯದಲ್ಲಿ ತೀರ್ಮಾನ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥ ಮಾಹಿತಿ. ಅದರಿಂದ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರು. ಅದಕ್ಕಾಗಿ ನಾವು ಇಲ್ಲಿ ಅನಾವಶ್ಯಕ ಗೊಂದಲಗಳನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ BBG ರಾಮ್ಜಿ ಅನ್ನೋ ಹೆಸರಿನಲ್ಲಿ ರಾಮ್ಜಿ ಅಂತ ಮಾಡಿ ಒಂದು ಧರ್ಮದ ಹೆಸರಿನಲ್ಲಿ ರಾಜಕೀಯ ಹೊರಟಿದೆಯಾ ಏನು ಅಂತ ನೋಡಿ, ಅದು ಅವರು ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ ಮಿಷನ್ ಗ್ರಾಮೀಣ್ ಅಂತಿರೋದು. ಅದು ಯಾಕೆ ಅವರು ಆ ಅಕ್ಷರಗಳನ್ನ, ಇಂಗ್ಲಿಷ್ ಅಕ್ಷರಗಳನ್ನ ಬೇರ್ಪಡಿಸಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿಯವರು ಹೇಳಬೇಕಾಗುತ್ತೆ. ಈಗ ಇಂಗ್ಲಿಷ್ನಲ್ಲಿ ರಾಮ್, RAM ಅಂದರೆ ರಾಮ ಅಂತ ಆಗ್ಬೋದು, RAM ರ್ಯಾಮ್ ಅಂತ ಅಂತಾರೆ. ರ್ಯಾಮ್ ಅಂದರೆ ಟಗರು. ಅದರಿಂದ ಏನೇನು ಅರ್ಥಗಳಲ್ಲಿದ್ದಾವೆ ಗೊತ್ತಿಲ್ಲ. ಅದರಿಂದ ಅದು ಅವರೇ ಸ್ಪಷ್ಟ ಮಾಡಬೇಕು, ಇದನ್ನು ಯಾಕೆ ಹೊಡೆದ್ರು. ಈಗ ವಿಕಸಿತ ಭಾರತ ಗ್ರಾಮ್-ಜಿ ಅಂತ ಮಾಡ್ಬೋದಿತ್ತು, GRAM ಅಂತ ಒಟ್ಟಿಗೆ ಸೇರಿಸ್ಬೇಕಿತ್ತು. ಯಾಕೆ G ಸಪ್ರೇಟ್ ಮಾಡಿದ್ರು, RAM ರ್ಯಾಮ್ ಸಪ್ರೇಟ್ ಮಾಡಿದ್ರು, ಮತ್ತೆ G ಅಂತ ಯಾಕೆ ಮಾಡಿದ್ರು. ಇದೆಲ್ಲ ನೋಡಿ, ಇದು ಅವರ ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗ. ಅವರು ನಿರಂತರವಾಗಿ ಈ ದೇಶದ ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಅವರ ಗಮನವನ್ನು ಸೆಳೀತಕ್ಕಂಥದ್ದು. ಮತ್ತು ಇವತ್ತೇನು ಮಕಾಡೆ ಮಲಗ್ಬಿಟ್ರು ಅಮೆರಿಕ ಅಧ್ಯಕ್ಷರ ಮುಂದೆ, 58 ಇಂಚು ಅಂತ ಹೇಳ್ತಿದ್ದವ್ರು 28 ಇಂಚ್ ಆಗೋಯ್ತು. ಇವತ್ತು ಎದುರ್ಕೊಂಡ್ಬಿಟ್ರು ಇವತ್ತು ಅಮೆರಿಕ ಒತ್ತಡಕ್ಕೆ. ಈ ರೀತಿಯಾಗಿ ಇವರ ನಡವಳಿಕೆಗಳು ನೋಡಿದಾಗ ಇವರು ದೇಶವನ್ನ ಎಲ್ಲಿ ಕೊಂಡೊಯ್ತಾರೆ ಅಂತಕ್ಕಂಥದ್ದನ್ನ ನಾವು ನೀವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಇನ್ನ ಬಹಳಷ್ಟು ಜನ ಅವ್ರ ಮೇಲೆ ಇನ್ನ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇವತ್ತು ಕೇವಲ 2-3 ಉದ್ಯಮಿಗಳ ಕೈಗೆ ಎಲ್ಲ ನಮ್ಮ ದೇಶದ ಸಂಪತ್ತು, ನಮ್ಮ ದೇಶದ ವಿವಿಧ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಇವತ್ತು ವಹಿಸ್ತಾ ಇರ್ತಕ್ಕಂಥದ್ದು ನೋಡಿದಾಗ ನನಗಂತೂ ಏನು ಈಸ್ಟ್ ಇಂಡಿಯಾ ಕಂಪನಿ ಈ ದೇಶಕ್ಕೆ ಲಗ್ಗೆ ಇಡ್ತು, ಬಹುಶಃ ಆ ರೀತಿಯಾಗಿ ಪರಿಸ್ಥಿತಿಯಲ್ಲಿ ನಾವು ಪೂರ್ಣವಾಗಿ ಮುಳುಗೋಗ್ತೀವಿ ಅಂತಕ್ಕಂಥ ಭಯ ನನಗೆ ಕಾಡ್ತಾ ಇದೆ.